ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಜಾಗವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಅದರ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಾನೆ. ಈ ಜಾಗದ ಹೆಸರು ಕಾರ್ನಿಷ್ ಅಂತ. ಈ ಜಾಗ ಅಬುಧಾಬಿ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಇರುವಂಥ ಒಂದು ಸುಂದರವಾದ ಜಾಗ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಈ ಟ್ರ್ಯಾಕ್ ಇದೆಲ್ಲ ಈ ಬ್ಲೂ ಆಗಿತ್ತಲ್ಲ, ಅದೆಲ್ಲ ವಾಕೇಬಲ್ ಇರುವಂಥ ಜಾಗ. ಇದು ನೋಡಿ, ಇದು ನೋಡ್ತಿರೋದೆಲ್ಲ ಕಾರ್ನಿಷ್ ಅಂತ. ಕಾರ್ನಿಷ್ ಅಂದರೆ ತುಂಬ ಆಲ್ಮೋಸ್ಟ್ ಲಂದಿಯಾಗಿ ಆ ಕಡೆ ಇದೆ. ಅಲ್ಲಿ ಇದೆಲ್ಲ ಐಲ್ಯಾಂಡ್ ಥರ ಇರುವಂಥ ಜಾಗ. ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಇವಾಗ. ಸೊ 2 months ಬ್ಯಾಕ್ ಏನಿರಲಿಲ್ಲ. ಇವಾಗ ನಾನು ಹೇಳಿದ್ದೆಲ್ಲ ಇದೇ ಜಾಗ ಅಂದರೆ ವಾಕೇಬಲ್ ಆಲ್ಮೋಸ್ಟ್ 5 ಕಿಲೋಮೀಟ್ರು ಆ ಥರ ಉದ್ದಕ್ಕೇನೇ ಇದೆ. ಸೊ ಅಲ್ಲಿ ಸೈಕ್ಲಿಂಗ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಅಂದರೆ ವಾಕಿಂಗು, ಸ್ಕೇಟಿಂಗ್ ಎಲ್ಲ ಮಾಡ್ಬೋದು. ಈ ಫ್ಲವರ್, ಇವಾಗ ಇಲ್ಲಿ ಫ್ಲವರ್ ತೋರಿಸ್ತಿದ್ದೀನಲ್ಲ, ಈ ಫ್ಲವರ್ ಬಂದುಬಿಟ್ಟು 3 months ಮುಂಚೆ ಬೇರೆ ಫ್ಲವರ್ ಇತ್ತು. ಇವಾಗ ಅದು ತುಂಬ ಸಮ್ಮರ್ ಆಗಿರೋದು, ತುಂಬ ಹಾಟ್ ಬಿಸಿ ಆಗಿರೋದ್ರಿಂದ ಇಲ್ಲಿ ಫ್ಲವರ್ ಇವಾಗ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಫಿಶರಿಂಗ್ ಮಾಡೋಕ್ಕೆ ಇದೆ. ಅಂದರೆ ಲೈಸೆನ್ಸ್ ತಗೋಬೇಕು. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಮಟ್ಟಿಗೆ ಲೈಸೆನ್ಸ್ ತಗೋಬೇಕು. ಈ ಥರ ವಾಕೇಬಲು ಅಥವಾ ನೀವು ಸ್ಕೇಟಿಂಗ್ ಮಾಡೋಕ್ಕೆ ಈ ಥರ ಜಾಗ ಆಲ್ಮೋಸ್ಟ್ 5 ಕಿಲೋಮೀಟರ್ ಈ ಥರ ಲೆಂದಿಯಾಗಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೋಡಿ, ಇದು ಬೀಚ್ ಸೈಡ್ ಬಂದುಬಿಟ್ಟು ತುಂಬ ಸ್ಪೇಸಿಯಾಗಿದೆ, ಪ್ಲೆಂಟಿಯಾಗಿದೆ. ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ ಯೂಶ್ವಲಾಗಿ, ಬಟ್ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಗಿಡ ನೋಡಿ, ಎಲ್ಲ ಬಾನ್ಸೈ ಟ್ರೀ ಅಂತಾರಲ್ಲ, ತುಂಬ ಬೆಳೆಯೋಕ್ಕೆ ಬಿಡಲ್ಲ, ಟ್ರಿಮ್ ಮಾಡ್ತಾರೆ ಗಿಡವನ್ನೆಲ್ಲ. ಆ್ಯಕ್ಚುಲಿ ಟೋಟಲಾಗಿ ಹೇಳಬೇಕಾದ್ರೆ ತುಂಬ ಬ್ಯೂಟಿಫುಲ್ಲು ಪ್ಲೇಸ್ ಇದು. ತುಂಬ ವ್ಯೂ ಚೆನ್ನಾಗಿದೆ, ನೀವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಅಲ್ಲಿ ಫುಟ್ಬಾಲ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಕೋರ್ಟ್ ಇದೆ, ಸರ್ಫಿಂಗು, ಆಮೇಲೆ ಪ್ಯಾರಾಚೂಟು ಇದೆ, ಬೋಟು ರೈಡಿಂಗ್ ಇದೆ. ಇಲ್ಲಿ ಟೂರಿಸ್ಟ್ಗಳಿಗೆ ಬಂದು ಕೂರೋಕ್ಕೆ ಚೆನ್ನಾಗಿರೋ ಜಾಗ ಇದೆ. ಈ ಫ್ಲವರ್ ಹೇಳಿದಲ್ಲ, ಈ ಫ್ಲವರ್ ನೋಡಿ, ಇವಾಗಿದ್ದು ರೀಸೆಂಟಾಗಿ ಪ್ಲ್ಯಾನ್ ಮಾಡಿರೋ ಫ್ಲವರ್. ಇಲ್ಲಿ ಫ್ಲವರ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ನರ್ಸರಿಯಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ಇಲ್ಲಿ ಬಂದು ಆ ಗಿಡವನ್ನು ಇಲ್ಲಿ ನಡ್ತಾರೆ. ಅದು ತುಂಬ ಚೆನ್ನಾಗಿ ಫ್ಲವರ್ ಬ್ಲೂಮ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಸೈಕ್ಲಿಂಗ್ ಇದೆ. ಸೈಕ್ಲಿಂಗ್ ಟ್ರ್ಯಾಕರ್ಗಿಂತ ಇಲ್ಲಿ ಬೇರೆಯೇ ಇದೆ. ಸೈಕ್ಲಿಂಗ್ ಮಾಡ್ತಾರೆ ಮತ್ತು ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾರೆ ನಾರ್ಮಲಾಗಿ. ಇದು ನೋಡಿ, ಇದು ಡ್ರಿಂಕಿಂಗ್ ವಾಟರ್ ಆ್ಯಕ್ಚುಲಿ. ಈ ವಾಟರ್ ಹಿಂಗೆ ಅಂತಂದರೆ, ನಿಮ್ಮ ಹ್ಯಾಂಡನ್ನು ಜಸ್ಟ್ ಹಿಂಗಿಟ್ಟಾಗ, ನಾನು ತೋರಿಸಿದ್ದೀನಲ್ಲ, ಅದು ಸೆನ್ಸರಲ್ಲಿ ಅದು ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಅಂದರೆ ನಿಮಗೆ ನೀರನ್ನು ಮಿಸ್ಪಾಲ್ ಯೂಸ್ ಮಾಡೋದನ್ನು ತಡೆಯುತ್ತದೆ. ಆ್ಯಕ್ಚುಲಿ ಬೆಸ್ಟ್ ಇದೆ ಈ ಮಿಷಿನ್. ಆ್ಯಕ್ಚುಲಿ ಯೂಸರ್ ಫ್ರೆಂಡ್ಲಿ ಆಗಿದೆ. ಎಷ್ಟು ಬೇಕೋ ಅಷ್ಟೇ ಈ ನೀರನ್ನು ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಎಲೆಕ್ಟ್ರಿಕ್ ಗಾಡಿ ಇದೆಯಲ್ಲ, ಇದನ್ನೇ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಈಗ ಪೇ ಆ್ಯಂಡ್ ಯೂಸಿಗೆ ಇಟ್ಟಿರೋದು. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಕನ್ವೀನಿಯಂಟಾಗಿ. ಅಂದರೆ ಮೋಟರ್ ಸೈಕಲ್ ಕಮ್ಮಿ, ಎಲೆಕ್ಟ್ರಿಕ್ ಬೈಸಿಕಲ್ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಕಾರ್ಸನ್ನೇ ಇಲ್ಲಿ ಯೂಸ್ ಮಾಡೋದು. ಬಿಕಾಸ್ ತುಂಬ ಹಾಟ್ ಇರೋದ್ರಿಂದ ಇಲ್ಲೆಲ್ಲ ಕಾರನ್ನೇ ಪ್ರಿಫರ್ ಮಾಡ್ತಾರೆ. ಇದು ನೋಡಿ, ಇದನ್ನು ಏನಕ್ಕೆ ವೀಡಿಯೋ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ತುಂಬ ಗುಬ್ಬಚ್ಚಿಗಳಿತ್ತು, ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಿತ್ತು. ಅದಕ್ಕೆ ಆ್ಯಕ್ಚುಲಿ ಗುಬ್ಬಚ್ಚಿ ಇಸ್ ದ ಸಿಂಬಲ್ ಆಫ್ ದ ಸೆನ್ಸಿಟಿವ್. ಅಂದರೆ ಅದು ತುಂಬ ಸೂಕ್ಷ್ಮ. ಗುಬ್ಬಚ್ಚಿ ಪಕ್ಷಿಗಳಿದ್ದಷ್ಟು ಒಳ್ಳೆಯದು, ವಾತಾವರಣ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ ಅಂತ ಅದರ ಸಿಂಬಾಲಿಕ್. ಇದು ನೋಡಿ, ಇದೇ ಮೈನಾಗಿ ಇರುವಂಥ ಬೀಚ್. ಆ ಕಡೆ ಇದೆ ಬೇರೆ ರೆಸಾರ್ಟ್, ಆ ಥರ ಎಲ್ಲ ಬೇರೆಯೇ ಇದೆ. ಫಾರಿನರ್ಸಿಗೆ ಆ್ಯಕ್ಚುಲಿ ಡಿಫ್ರೆಂಟಾಗಿ ಇದು ಇರುತ್ತಲ್ಲ, ಅಲ್ಲಿ ಪೇ ಮಾಡಿ ಹೋಗಬೇಕಾಗತ್ತೆ. ಬಟ್ ಇದು ಎಲ್ರಿಗೂ ಪಬ್ಲಿಕ್ಕಿಗೆ ಯೂಸಬಲ್, ಅಂದರೆ ಫ್ರೀಯಾಗಿ ಹೋಗ್ಬೋದು. ಅಂದರೆ ಬೆಳಿಗ್ಗೆ 9 ಈವ್ನಿಂಗ್ 7 o'clock, ಅಂದರೆ ಸನ್ ಸೆಟ್ ಆಗೋ ತನಕ ಬಿಡ್ತಾರೆ. ಆಮೇಲೆ ಎಲ್ಲೋ ಮಾಡಲ್ಲ. ಈ ಪಕ್ಷಿಗಳು ನೋಡಿ, ಈ ಪಕ್ಷಿಗಳು ತುಂಬ ಈ ಥರದ ಪಕ್ಷಿಗಳು ಇದ್ದಾವೆ. ನಮ್ಮ ಇಂಡ್ಯಾದಲ್ಲಿ ಹೆಂಗೆ ಕೊಕ್ಕರೆ ಅಂತ ಏನಂತೀವಲ್ಲ, ಅದೇ ರೀತಿಯಲ್ಲಿ ಈ ಪಕ್ಷಿ
ಇದು ನೋಡಿ ಸ್ವಿಮ್ಮಿಂಗ್ ಮಾಡುತ್ತೆ, ಇಲ್ಲೂ ಇರುತ್ತೆ, ಬೋತ್ ಸೈಡ್ ಇರುತ್ತೆ. ಅಂದರೆ ನಾವು ಹೇಳೋದು ಆ್ಯಕ್ಚುಲಿ ಉಭಯವಾಸಿ ಅಂತ ಅಂತಿರಲ್ಲ ಆ ಥರ ಎಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಎಲ್ಲ ಬಂದ್ವಿ. ಇವಾಗ ಹೊರಗಡೆ ನೋಡಿ ಎಷ್ಟೊಂದಿದೆ ನೋಡಿ. ಈಗ ಫುಡ್ಗೆಲ್ಲ ಯಾರು ಬಂದರೆ ಫುಡ್ ಹಾಕ್ತಾರೆ, ಅದಕ್ಕೆಲ್ಲ ತುಂಬ ಜಮಾಯಿಸಿರ್ತವೆ, ಕಾಯ್ತಾ ಇರುತ್ತೆ, ಫುಡ್ ಹಾಕ್ತಾರೆ, ಸಮಥಿಂಗ್ ಏನೋ ತಿನ್ನೋಕ್ಕೆ ಕೊಡ್ತಾರೆ ಅಂಥೇಳಿ. ನೀವು ನೋಡ್ಬೋದು ಇಲ್ಲಿ ನೋಡಿ. ಈ ಥರ ಬೇಜಾನ್ ಹಾಕಿದೆ ಇಲ್ಲಿ. ಈ ಥರದ ಹಕ್ಕಿ ಮತ್ತು ಪಾರಿವಾಳ ಎಲ್ಲ ಸರ್ವಸಾಮಾನ್ಯವಾಗಿರುತ್ತೆ. ಹಳೆಗಳು ನೋಡಿ ಹಿಂಗೆ ವೇವ್ಸ್ ಬರ್ತಾ ಇದೆ. ಹಕ್ಕಿಗಳು ನೋಡಿ ತುಂಬ ಜಮಾಯಿಸ್ತವೆ, ಏನೋ ತಿನ್ನೋಕ್ಕೆ ಕೊಡ್ತಾರೆ, ಹಾಕ್ತಾರೆ ಅಂತೇಳಿ ಜಮಾಯಿಸ್ತಾರೆ, ಕಾಯ್ತಾ ಇರುತ್ತವೆ ಏನಾದರೂ. ತುಂಬ ಅದಕ್ಕೆ ಕಿತ್ತಾಡ್ಕೋತವೆ, ಫೈಟ್ ಮಾಡ್ಕೋತವೆ ಒಂದು ಯಾರಾದರೂ ತಿನ್ನೋಕ್ಕಾಗದ ಹಾಕ್ದಾಗ. ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಸನ್ ಸೆಟ್ ಆಗೋ ಟೈಮಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ವ್ಯೂ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಖುಷಿಯಾಗುತ್ತೆ. ಸನ್ಸೆಟ್ ಆಗ್ತಾ ಇದೆ. ಆಮೇಲೆ ಸನ್ಸೆಟ್ ಆದಮೇಲೆ ಇಲ್ಲಿ ಅವರು ಎಲೋ ಮಾಡಲ್ಲ, ಸ್ಟಾಪ್ ಮಾಡ್ತಾರೆ. ಅಲ್ಲಲ್ಲಿ ಸೆಕ್ಯೂರಿಟಿಗಳಿರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅಂದರೆ ಅಲ್ಲೊಂದು ಲೈನ್ ಹಾಕಿದ್ದಾರೆ, ಅಲ್ಲಿ ತನಕ ಮಾತ್ರ ನಾವು ನೀರಲ್ಲಿ ಇರ್ಬೋದು, ಅಂದರೆ ಸ್ವಿಮ್ಮಿಂಗ್ ಮಾಡ್ಬೋದು, ಅದಕ್ಕಿಂತ ಆಚೆ ದಾಟಂಗಿಲ್ಲ. ಇನ್ ಕೇಸ್ ನೀವು ದಾಟಿದ್ರೆ ಅಲ್ಲೇ ಬರ್ತಾರೆ ಸೆಕ್ಯೂರಿಟಿ, ಹೊರಗೆ ಹಾಕ್ತಾರೆ. ನನ್ನ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ.